ಶ್ರೀಕೃಷ್ಣನು ನಂದಗೋಕುಲದಲ್ಲಿ ಬೆಳೆದ ಕಥೆ. ಮಥುರೆಯ ರಾಜನಾದ ಕಂಸನು ತನ್ನ ಸೋದರಳಿಯ ದೇವಕಿಯನ್ನು ಹಾಗೂ ಅವಳ ಪತಿ ವಸುದೇವರನ್ನು ಕಾರಾಗೃಹದಲ್ಲಿ ಹಾಕಿದ್ದ. ದೇವಕಿಯ 8 ಮಕ್ಕಳಲ್ಲಿ 8ನೆಯವನು ತನ್ನ ನಾಶಕ್ಕೆ ಕಾರಣವಾಗುತ್ತಾನೆ ಎಂದು ದೈವವಾಣಿ ಬಂದಿದ್ದರಿಂದ ಕಂಸನು ಪ್ರತಿಯೊಂದು ಶಿಶುವನ್ನು ಕೊಲ್ಲುತ್ತಿದ್ದ. ದೇವಕಿಯ 8ನೆಯ ಮಗುವಾಗಿ ಭಗವಾನ್ ವಿಷ್ಣುವಿನ ಅವತಾರವಾದ ಕೃಷ್ಣನು ಜನಿಸಿದನು. ಆ ರಾತ್ರಿ ಕಾರಾಗೃಹದ ಬಾಗಿಲುಗಳು ಅದ್ಭುತವಾಗಿ ತಾನೇ ತೆರೆಯಿತು. ವಸುದೇವನು ಮಗು ಕೃಷ್ಣನನ್ನು ಒಂದು ಜಾಗ್ರತೆಯಿಂದ ಯಮುನೆಯನ್ನು ದಾಟಿ ಗೋಕುಲಕ್ಕೆ ಕೊಂಡೊಯ್ದನು. ಅಲ್ಲಿ ನಂದಗೋಪ ಮತ್ತು ಯಶೋದಾ ದಂಪತಿಗೆ ಹೆಣ್ಣುಮಗು ಜನಿಸಿತ್ತು. ವಸುದೇವನು ತನ್ನ ಮಗುವಾದ ಕೃಷ್ಣನನ್ನು ಅಲ್ಲಿಟ್ಟು ಅವರ ಹೆಣ್ಣುಮಗುವನ್ನು ಮಥುರೆಯ ಕಾರಾಗೃಹಕ್ಕೆ ಕರೆದುಕೊಂಡು ಹೋದನು. ಬೆಳಿಗ್ಗೆ ಕಣ್ಣು ತೆರೆದುಕೊಂಡ ಯಶೋದಾ ತಾನು ಹೆಣ್ಣುಮಗು ಕಂಡಿದ್ದೇನೆ ಎಂದುಕೊಂಡರೂ ಹತ್ತಿರದಲ್ಲಿ ಕೃಷ್ಣನು ಕಾಣಿಸಿಕೊಂಡನು. ಆ ದಿನದಿಂದಲೇ ಕೃಷ್ಣನು ನಂದಗೋಕುಲದ ಮಗು ಎಂದು ಬೆಳೆದು ಬಂದನು. ಇದಕ್ಕೆ ಕಾರಣ ಕಂಸನ ಕಣ್ಣಿಗೆ ಕೃಷ್ಣ ಸಿಕ್ಕಿದರೆ ಅವನನ್ನು ಕೊಲ್ಲುತ್ತಾನೆ ಎಂಬ ಭಯ. ಗೋಕುಲವು ದೂರದ ಹಳ್ಳಿ. ಅಲ್ಲಿ ಕೃಷ್ಣನು ಮಹಾರಾಜನ ಅಪಾಯದಿಂದ ಸುರಕ್ಷಿತವಾಗಿರುತ್ತಾನೆ. ನಂದ ಯಶೋದರ ಭಕ್ತಿ ಪ್ರೇಮವು ಕೃಷ್ಣನ ಬಾಲ್ಯವನ್ನು ಮುದ್ದಾದ ಕ್ರೀಡೆಗಳೊಂದಿಗೆ ಪರಿಪೂರ್ಣಗೊಳಿಸಿತು. ಹೀಗಾಗಿ ದೈವ ಯೋಜನೆಯಂತೆ ಕೃಷ್ಣನು ನಂದಗೋಕುಲದಲ್ಲಿ ಬೆಳೆದು ತನ್ನ ಬಾಲ್ಯದ ಲೀಲೆಯನ್ನು ಅಲ್ಲಿ ಪ್ರದರ್ಶಿಸಿದನು.